ಮೂಡಬಿದ್ರೆಯ ಜೈನಪೇಟೆಯಲ್ಲಿರುವ ಶ್ರೀ ಹಿರೇ ಅಮ್ಮನವರ ಬಸದಿ ಜೀರ್ಣೋದ್ಧಾರವಾಗಿದ್ದು, ಇದೇ ಫೆಬ್ರವರಿ 10 ರಿಂದ 16ರವರೆಗೆ ಧಾಮ ಸಂಪ್ರೋಕ್ಷಣಾ ಪೂರ್ವಕ ಜಿನಬಿಂಬ ಪ್ರತಿಷ್ಠಾ ಮಹೋತ್ಸವ ಮತ್ತು ವಾರ್ಷಿಕ ರಥೋತ್ಸವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಇಂದು ಸ್ವಸ್ತಿಶ್ರೀ ಭಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಸ್ವಾಮೀಜಿಯವರು ಜೈನ ಮಠದಲ್ಲಿ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಸ್ವಾಮೀಜಿಯವರು, ಹಿರೇ ಬಸದಿಯು ಅತ್ಯಂತ ಪ್ರಾಚೀನ ಬಸದಿಯಾಗಿದೆ. 24 ತೀರ್ಥಂಕರರ ಲೆಪ್ಪದ ಮೂರ್ತಿಗಳನ್ನ ಹೊಂದಿರುವ ಅಪರೂಪದ ಬಸದಿಯಾಗಿದೆ. ಇದನ್ನ ಪೂರ್ಣ ರೂಪದಲ್ಲಿ ಜೀರ್ಣೋದ್ಧಾರಗೊಳಿಸಿರುವುದು ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷ ಕೆ ಅಭಯಚಂದ್ರ ಜೈನ್, ಉಪಾಧ್ಯಕ್ಷ ಚೌಟರ ಅರಮನೆಯ ಕುಲದೀಪ್ ಎಂ, ರಾಜೇಂದ್ರ ಕುಮಾರ್, ಪ್ರಧಾನ ಕಾರ್ಯದರ್ಶಿ ರಾಜವರ್ಮಾ ಬೈಲಂಗಡಿ ಉಪಸ್ಥಿತರಿದ್ದರು. ಇವರ ಪಾವನ ಸಾನ್ನಿಧ್ಯದಲ್ಲಿ ಫೆಬ್ರವರಿ ತಿಂಗಳಿನ 16ನೇ ತಾರೀಕಿನಿಂದ 10ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ ಮೂಡಬಿದರೆ ಹಿರೇಯಮ್ಮನವರ ಬಸದಿ ಇದರ ಜೀರ್ಣೋದ್ಧಾರದ ಕಾರ್ಯಗಳು ಈಗ ಧಾಮ ಸಂಪ್ರೋಕ್ಷಣಾ ವಾರ್ಷಿಕ ರಥೋತ್ಸವದ ಕಾರ್ಯಕ್ರಮ ಸಮಿತಿಯನ್ನು ರಚನೆ ಮಾಡಿಕೊಂಡು ಕಾರ್ಯಾಧ್ಯಕ್ಷತೆಯಲ್ಲಿ ಆಡಳಿತದಾರರಾಗಿರುವಂತಹ ಭಾಸ್ಕರ್ ಕಟ್ಟೆಮಾರ್, ಇದಕ್ಕೆ ಸಂಬಂಧಪಟ್ಟಂತಹ ಅರಮನೆಯ ಬಂಧುಗಳು ಹಾಗೂ ಎಲ್ಲ ಸಮಾಜ ಬಾಂಧವರ ಸಹಕಾರದೊಂದಿಗೆ पद्मावती माता की जय, सरस्वती माता की जय, नमो सदवं हविर्मंगलं चत्तारि मंगलं उत्तम हरिनंदादो उत्तम सिद्धादो साहु शरणं भवत्यामि पंचती तीर्थंकर भगवान की जय, सरस्वती माता की जय, पद्मावती माता की. ಲೆಪ್ಪದ ಪ್ರತಿಮೆಗಳಿರುವಂಥ ತೀರ್ಥಂಕರಿರುವಂಥ ಬಸದಿ ಅಂದರೆ ಅದು ಅಮ್ಮನವರ ಬಸದಿ. ಇದರಲ್ಲಿ 24 ತೀರ್ಥಂಕರಿದ್ದಾರೆ ಮತ್ತು ಸರಸ್ವತಿ ಮಾತೆಯ ಬೃಹದಾಕಾರದ ಮೃಣ್ಮಯ ಅಂದರೆ ಲೆಪ್ಪದ ಮೂರ್ತಿ ಇದೆ. ಅದೇ ರೀತಿಯಾಗಿ ಪದ್ಮಾವತಿ ಅಮ್ಮನವರ ಲೆಪ್ಪದ ಮೂರ್ತಿ ಇದೆ. ಇದು ಒಂದು ಸಾವಿರಾರು ವರ್ಷ ಪ್ರಾಚೀನವಾಗಿರ್ತಕ್ಕಂಥ ಬಸದಿ. ಎಲ್ಲ ಬಸದಿಗೆ ಮೇಲೆ ಹೋಗುವಂಥದ್ದು ಮೆಟ್ಟಿಲಿದ್ರೆ ಇಲ್ಲಿ ಕೆಳಗೆ ಇಳಿದು ಹೋಗುವಂಥದ್ದು ಒಂದು ವಿಶೇಷ. ಅಂಥ ಒಂದು ಸುಂದರ ಬಸದಿ 2-3 ಬಾರಿ 20ನೇ ಶತಮಾನ 21ನೇ ಶತಮಾನದಲ್ಲಿ ಜೀರ್ಣೋದ್ಧಾರಗೊಂಡಿದ್ದರೂ ಕೂಡ ಈಗ ಪೂರ್ಣ ರೂಪದ ಜೀರ್ಣೋದ್ಧಾರವನ್ನು ಈ ಬಸದಿ ಕಾಣ್ತಾ ಇರುವುದು ನಮ್ಮೆಲ್ಲರ ಸೌಭಾಗ್ಯ. ಶ್ರೀಯುತ ಕಟ್ಟೆಮಾರು ಮನೆತನದ ಭಾಸ್ಕರರು, ಕುಟುಂಬಕ್ಕೆ ಸಂಬಂಧಪಟ್ಟಂಥ ಅನರ್ಕ ಮನೆತನದವರು ಇರ್ಬೋದು ಮತ್ತು ಮುಕ್ತೇಶ್ವರ ಇರ್ಬೋದು, ಅದೇ ರೀತಿಯಾಗಿ ಅರಮನೆಯ ಬಂಧುಗಳಿರ್ಬೋದು ಮತ್ತು ಕಾರ್ಯಾಧ್ಯಕ್ಷರಾದ ಅಭಯಚಂದ್ರ ಜೈನರ ಮೂಲಕ ರಾಜವರ್ಮ ಬೈಲಂಗಡಿ ಮೊದಲಾದ ಎಲ್ಲ ಸಮಾಜದ ಪ್ರಮುಖರನ್ನು ಸೇರಿಸಿ ಸಮಾಜ ಬಾಂಧವರೇ ಸೇರಿ ಇದು ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಶ್ರೀ ಜೈನ ಮಠದ ಸಂಪೂರ್ಣವಾದಂಥ ಮಾರ್ಗದರ್ಶನ ಆಶೀರ್ವಾದ ಈ ಒಂದು ಕಾರ್ಯಕ್ರಮಕ್ಕೆ ಯಾವತ್ತೂ ಇರ್ತದೆ, ಹಿಂದಿನಿಂದಲೂ ಇದೆ. ಮತ್ತು ಅನೇಕ ಭಟ್ಟಾರಕರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಪ್ರಮುಖ ಪೀಠಗಳ ಸ್ವಾಮೀಜಿಯವರನ್ನು ಕೂಡ ಕರೀತಾ ಇದ್ದಾರೆ. ಹಾಗಾಗಿ ಅವರ ಮಾರ್ಗದರ್ಶನ ಭಾವನ ಸಾನ್ನಿಧ್ಯ ಉಪಸ್ಥಿತಿಯಲ್ಲಿ ಊರ ಪರವೂರಿನ ಎಲ್ಲ ಬಂಧುಗಳು ಇದಕ್ಕೆ ಕೈ ಜೋಡಿಸಿಕೊಂಡು ಇದೊಂದು ಅಭೂತಪೂರ್ವವಾಗಿ ಆತ್ಮ ಕಲ್ಯಾಣದಲ್ಲಿ 5 ಕಲ್ಯಾಣವನ್ನು ವಿಶೇಷವಾಗಿ ನಮ್ಮಲ್ಲಿ ಗುರುತಿಸಿದ್ದಾರೆ. ಅದು ಗರ್ಭೋತ್ತರಣ ಕಲ್ಯಾಣ ಮತ್ತು ಜನ್ಮ ಕಲ್ಯಾಣ, ಪರಿನಿಷ್ಕ್ರಮಣ ಕಲ್ಯಾಣ, ಕೇವಲ ಜ್ಞಾನ ಕಲ್ಯಾಣ ಮತ್ತು ಮೋಕ್ಷ ಕಲ್ಯಾಣ ಅಂತ. ಸಂಸಾರದ ತಾಪವನ್ನು ದೂರ ಮಾಡುವುದಕ್ಕೆ ಲೌಕಿಕ ಸಂಪತ್ತು ನಮಗೆ ಸಹಾಯ ಮಾಡಿದರೆ ಆಧ್ಯಾತ್ಮಿಕ ಸಂಪತ್ತು ಅನ್ನೋದು ಈ ಲೋಕದಲ್ಲೂ ಪರಲೋಕದಲ್ಲೂ ನಮ್ಮನ್ನು ಕಾಪಾಡುವಂಥದ್ದು. ಅಂಥ ಒಂದು ಶ್ರೇಷ್ಠ ಪೂಜೆಯೇ ಪಂಚಕಲ್ಯಾಣ, ಧಾಮ ಸಂಪ್ರೋಕ್ಷಣೆ, ಜೀರ್ಣೋದ್ಧಾರದ ಪ್ರಾಚೀನವಾಗಿರ್ತಕ್ಕಂಥ ಮಂದಿರವನ್ನು ಅದೇ ಮಾದರಿಯಲ್ಲಿ ಯಾವುದೇ ರೀತಿಯ ನ್ಯೂನ್ಯತೆಗಳಿಲ್ಲದ ಹಾಗೆ ಮಾಡಿದ್ದಾರೆ. ಹಾಗಾಗಿ ವಾಸ್ತುವಿನ ವಿಶೇಷ ಒಂದು ಸಲಹೆ ಸೂಚನೆಯ ಮೇರೆಗೆ ನಡೆಸಿದಂಥ ಈ ಬಸದಿಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ನೂರಾರು ಜನ ಲೆಪ್ಪದ ಬಸ್ತಿಯ ನಂತರ ಪ್ರಾಯಶಃ 83ರ ನಂತರ ಒಂದು ದೊಡ್ಡ ಮಟ್ಟದ ಪಂಚಕಲ್ಯಾಣ ಅನೇಕ ಇಲ್ಲಿ ಸಾವಿರಕಮದ ಬಸ್ತಿಯಲ್ಲಿ ಆಗಿದೆ, ಗುರುಬಸ್ತಿಯಲ್ಲಿ ಆಗಿದೆ. ಆದರೆ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಡೆಸ್ತಕ್ಕಂಥ ಒಂದು ಅಪರೂಪದ ಕಾರ್ಯಕ್ರಮ ಅದು ಅತ್ಯಂತ ಯಶಸ್ವಿಯಾಗಲಿ ಅಂತೇಳಿ ಸಾನ್ನಿಧ್ಯದ ಭಗವಾನ್ ಪಾರ್ಶ್ವನಾಥ ಸ್ವಾಮಿ, ಅಭೀಷ್ಟ ವರಪ್ರದಾಯಿನಿ ಪುಷ್ಪಾಂಡಿನಿ, ಅದೇ ರೀತಿಯಾಗಿ ಪಂಚಕುಲ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ
ಸಂತೋಷದಿಂದ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಮತ್ತು ಈಗಾಗಲೇ ಕಾರ್ಯಾಧ್ಯಕ್ಷರು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೆಲ್ಲರಿಗೂ ಮಂಗಲವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಭಗವಂತನ ಅನುಗ್ರಹ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತೀವಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್.